ನಿರ್ವಹಣೆ ಇಲ್ಲದೆ ಹಾಳಾದ ಸಾರ್ವಜನಿಕ ಉದ್ಯಾನವನ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅವ್ಯವಸ್ಥೆಯ ಗೂಡಾದ ಪಾರ್ಕ್. ಕಸ ಕಂಟಿ ಬೆಳೆದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವ ಉದ್ಯಾನವನ. ನೆಮ್ಮದಿಯಿಂದ ಕಾಲ ಕಳೆಯಲು ಬರುವ ಜನರಿಗೆ ನಿತ್ಯ ಹಾವು ಚೇಳುಗಳ ದರ್ಶನ. ಜೋಕಾಲಿ ಬೆಂಚ್ ಎಲ್ಲವೂ ಮುರಿದು ಪಾಳು ಕೊಂಬೆಯಂತಾದ ಪಾರ್ಕ್. ಬೀದರ್ ನಗರದ ಪತ್ರಿಕಾ ಭವನದ ಮುಂಭಾಗದಲ್ಲಿರುವ ಸಾರ್ವಜನಿಕ ಉದ್ಯಾನವನ. ಪಾಲಿಕೆ ಹಾಗೂ ಬುಡ ನಿರ್ಲಕ್ಷ್ಯದಿಂದಾಗಿ ಸೊರಗಿದೆ ಬೀದರ್ನ ಉದ್ಯಾನವನ. ಒಂದೂರಿನ ಅಭಿವೃದ್ಧಿಯನ್ನು ಅಲ್ಲಿನ ರಸ್ತೆಗಳು, ಉದ್ಯಾನವನಗಳನ್ನ ನೋಡಿ ಅಥವಾ ಅಲ್ಲಿನ ವಾತಾವರಣ ಸ್ವಚ್ಛತೆಯನ್ನು ನೋಡಿ ಪರಿಗಣಿಸ್ತೇವೆ. ಆದರೆ ಬೀದರ್ ನಗರದಲ್ಲಿನ ರಸ್ತೆಗಳು ಹಾಳಾಗಿದ್ದಲ್ಲದೆ ಇಲ್ಲಿನ ಉದ್ಯಾನವನಗಳು ಕೂಡ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಹಾಳು ಕೊಂಪೆಯಾಗಿವೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತು ನಾವು ಬೀದರ್ ನಗರದ ಏನು ಪ್ರತಾಪ್ ನಗರ ಅಂತ ಹೇಳ್ತೀವಿ. ಪ್ರತಾಪ್ ನಗರದ ಬಳಿ ಏನೋ ಪತ್ರಕರ್ತರ ಭವನ ಇದೆ. ಈ ಪತ್ರಿಕಾ ಭವನದ ಮುಂಭಾಗದಲ್ಲಿರುವಂಥ ಒಂದು ಉದ್ಯಾನವನ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಈಗ ನಾವು ಆ ಉದ್ಯಾನವನದಲ್ಲಿದ್ದೀವಿ, ನೋಡ್ತಿರ್ಬೋದು. ಇದು ಪಾರ್ಕ್ ಅನ್ನೋ ರೀತಿಯಾಗಿದೆ. ಯಾವುದೋ ಒಂದು ಹಾಳಾದ ಒಂದು ಜಮೀನು ಅನ್ನೋ ರೀತಿಯಲ್ಲಿದೆ. ಏನೋ ಒಂದು ಕಸ ಕಂಟಿಗಳು ಬೆಳೆದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇಲ್ಲಿ ಜನರು ವಾಕಿಂಗ್ ಬರೋದಾಗಿರ್ಬೋದು, ಸಂಜೆ 10 ಮಣಿಗೆ ಬಂದು ಇಲ್ಲಿ ಕೂತ್ಕೋತಿರ್ತಾರೆ, ತಮ್ಮ ಚಿಕ್ಕ ಪುಟ್ಟ ಮಕ್ಕಳನ್ನ ಆಟ ಆಡಕ್ಕೆ ಕರ್ಕೊಂಬರ್ತಾರೆ. ಈ ಪಾರ್ಕ್ ಈಗ ಏನೋ ಇದೆ, ಯಾವುದಕ್ಕೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದು ಪಾರ್ಕಾಗಿ ಉಳಿದಿಲ್ಲ, ಸಂಪೂರ್ಣವಾಗಿ ಹಾಳು ಕೊಂಪಾಗಿದೆ. ನೋಡ್ತಿರ್ಬೋದು ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಬೆಂಚ್ ಮುರಿದು ಹೋಗಿದೆ, ಕಸ ಕಂಟಿಗಳು ಬೆಳೆದೋಗಿವೆ. ಇಲ್ಲಿ ಯಾವ ಸಮಯದಲ್ಲಿ ಇಲ್ಲಿ ಹಾವು ಚೋಳು ಇದರಿಂದ ಆಚೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ನೋಡ್ತಿರ್ಬೋದು ನೀವು ಇಲ್ಲಿ ಬೆಂಚ್ಗಳು ಯಾವ ರೀತಿ ಹಾಳಾಗಿ ಹೋಗಿವೆ ಅಂತ. ಬೆಂಚ್ಗಳು ಮುರಿದೋಗಿವೆ. ಅದೇ ರೀತಿಯಲ್ಲಿ ಏನು ಮಕ್ಕಳು ಆಟ ಆಡೋಕ್ಕಂತ ಜೋಕಾಲಿ ಮಾಡಿದರೆ ಅದು ಕೂಡ ಸಂಪೂರ್ಣವಾಗಿ ಮುರಿದು ಹೋಗಿದೆ. ಆದರೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಕೂಡ ಇಲ್ಲಿಗೆ ಯಾವುದೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ನೀಡಿಲ್ಲ. ಯಾಕಂದರೆ ಪಕ್ಕದಲ್ಲಿ ಏರ್ಫೋರ್ಸ್ ಕ್ವಾರ್ಟರ್ಸ್ ಇರೋದ್ರೆ ಏರ್ಫೋರ್ಸ್ ಕ್ವಾರ್ಟರ್ಸ್ನಲ್ಲಿರೋ ಜನರು ತಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಆಟ ಆಡ್ಸೋಕೆ ಬಂದಿರ್ತಾರೆ. ಆದರೆ ಇಲ್ಲಿ ಆಟ ಆಡ್ಸೋಕೆ ಬಂದಾಗ ಅವರಿಗೆ ಇಲ್ಲಿ ಏನೋ ಪಾರ್ಕ್ ಅನ್ನೋದು ಸಂಪೂರ್ಣವಾಗಿ ಹಾವು ಚೇಳುಗಳಿಂದ ಕೂಡಿ ಸಂಪೂರ್ಣವಾಗಿ ಕಸ ಕಂಟಿಗಳು ಬೆಳೆದು ಹಾಳಾಗಿ ಹೋಗಿರೋದ್ರಿಂದ ಇಲ್ಲಿ ಅವರು ಬರೋಕ್ಕೂ ಕೂಡ ಹೆದರುವಂಥ ಭಯ ಪಡೋ ಸ್ಥಿತಿ ನಿರ್ಮಾಣ ಆಗಿದೆ. 2 ವರ್ಷಗಳ ಹಿಂದೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದಕ್ಕೊಂದು 10 ಲಕ್ಷ ರೂಪಾಯಿ ಅನುದಾನ ಬಂದಿತ್ತು. ಇದನ್ನು ಪುನರುತ್ಥಾನ ಮಾಡಬೇಕು, ಇದನ್ನು ಉಳಿಸ್ಬೇಕು ಅನ್ನೋ ರೀತಿಯಲ್ಲಿ. ಆದರೆ ಅನುದಾನ ಬರೀ ಘೋಷಣೆ ಆಗಿದೆ. ಆದರೆ ಇದುವರೆಗೂ ಬೂಡಾದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಣ ಕೂಡ ಇದಕ್ಕೆ ಬಿಡುಗಡೆ ಆಗದ ಹಿನ್ನೆಲೆ ಇದು ಸಂಪೂರ್ಣವಾಗಿ ಹಾಳು ಕೊಂಪಾಗಿದೆ ಅಂತ ತಪ್ಪಾಗಲಾರದು. ಈ ಸುದ್ದಿಯನ್ನು ನೋಡಿದ ಮೇಲಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಇದನ್ನು ಈ ಪಾರ್ಕನ್ನು ಸಂರಕ್ಷಿಸಬೇಕು. ಅಂದರೆ ಹಾಳಾಗಿರೋ ಪಾರ್ಕನ್ನು ಸ್ವಚ್ಛಗೊಳಿಸಿ ಈ ಸುತ್ತಮುತ್ತಲಿನ ಜನರಿಗೆ ವಾಕಿಂಗ್ ಮಾಡೋದಾಗಿರ್ಬೋದು, ಸಂಜೆ ಹೊತ್ತು ಬಂದು ಕೂರ್ಲಿಕ್ಕೆ ಅನುಕೂಲ ಮಾಡಿಕೊಡೋಕ್ಕಾಗೋದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.